ಆತುರದ ಬೆಟ್ಟಕ್ಕೆ ಆದರದ ಬಟ್ಲು ಸರಿದೂಗಲ್ಲ. ಹಿಂದಿಕಾಗೆ ಅದ್ಯಾಕೋ ಘಟನೆಗಳು ಅಂತ್ಯಷ್ಟಿ ಹಾಡು ಮೂಡಲ್ಲಿ ಇದ್ದ ಹಾಗೆ ಕಾಣಲಿಲ್ಲ. ಬರಗೆಟ್ಟಿದ ಕಾಲ ಆತುರಕ್ಕೆ ಬಿದ್ದು ಸರಿ ಹೋಯ್ತಾ ಅಂತಾನು ಏನಲ್ಲ. ಸೇಮ್ ಸೇಮ್ ಶೇಮ್ ಶೇಮ್. ಹಾಗೆ ಒಂದು ಘಟನೆ ಕೇಳಿಸ್ಕೊಳ್ಳಿ. ಬೆಳಗಾಗಿ ಮಾಡ್ಬೇಕಾದ ಎಲ್ಲಾ ಕೆಲಸ ಮಾಡಿ ಮುಗಿಸಾದ ಮೇಲೆ ಕಾಫಿ ಸಿಗರೇಟ್ ಹಿಡ್ಕೊಂಡು ನಾನು ಮತ್ತೆ ಮನೆ ತಾರಸಿ ಮೇಲಿದ್ದೆ. ಹಕ್ಕಿ ಜೊತೆ ಸಂಬಂಧ ಹಳಸ್ ಹೋದ್ಮೇಲೆ ನಿಜವಾಗ್ಲೂ ಮಾಡಕ್ಕೇನೋ ಕೆಲಸ ಬಾಕಿ ಉಳಿದಿರ್ಲಿಲ್ಲ. ಇಂಟರ್ಮೀಡಿಯೇಟರಿ ಶಾರ್ಟ್ ಟರ್ಮ್ ಗೋಲ್ ಫೇಲ್ಯೂರ್ಸ್, ನಾಟ್ ಏಬಲ್ ಟು ಕೀಪ್ ಅಪ್ ವಿತ್ ಶಾರ್ಟ್ ಟರ್ಮ್ ಪ್ರೋಗ್ರೆಸ್, ರಿಸಲ್ಟ್ಸ್ ಇನ್ ಅ ಲಾಂಗ್ ಟರ್ಮ್ ಡಿಪ್ರೆಷನ್ ವಿತ್ ಅ ಲಾಸ್ಟಿಂಗ್ ಇಂಪ್ಯಾಕ್ಟ್. ಎಲ್ಲೋ ಓದಿದ್ದನ್ನ ಮೆಲ್ಕ್ ಹಾಕ್ತಾ ಕೂತಿದ್ದೆ. ಅಷ್ಟು ದೊಡ್ಡ ಇಂಗ್ಲಿಷ್ ಪ್ರೊಸೆಸ್ ಆಗಿ ಜೀರ್ಣ ಆಗೋಕ್ಕೆ ಹೊತ್ತು ಹಿಡಿಯುತ್ತೆ ಅಂತ ಗೊತ್ತಿದ್ದೆ. ಆ ದಿನಾನು ನಾನು ಕಾಫಿ ಸಿಗರೇಟ್ ಜೊತೆ ಮನೆ ತಾರಸಿ ಮೇಲಿದ್ದೆ. ಗುಟ್ಕು ಕಾಫಿ ಹೀರಿ ಸಿಗರೇಟ್ ಹೊಗೆ ಒಳಕ್ಕೆ ಹೋಗಿ ಹೊರಗೆ ಬರ್ತಾ ಇದ್ದ ಹಾಗೆ ಇಂಗ್ಲಿಷು ಕನ್ನಡ ಆಗೋಕ್ಕೆ ಶುರುವಾಯಿತು. 3 ಗುಟು ಕಾಫಿ 4 ದಮ್ ಹೊಗೆ ಆಚೀಚೆ ಆಗ್ತಿದ್ದ ಹಾಗೆ ಇಂಗ್ಲಿಷ್ ಸಾಲ್ಗಳು ಪೂರ್ತಿ ಕನ್ನಡಕ್ಕಾದು. ಯಾಕರ್ಸಿ ಮಕ್ಕಕ್ಕೆ ತುಪಕ್ಕಂತ ಉಗಿದಾಗಿತ್ತು. ಚಿಕ್ಕ ಚಿಕ್ಕ ಕೆಲ್ಸನೇ ಮಾಡಿ ಗೆಲ್ಲೋಕ್ಕಾಗಿಲ್ಲ ಅಂದಮೇಲೆ ಈ ಜನ್ಮಕ್ಕೆ ಇಷ್ಟು ವಯಸ್ಸಾಗಿರೋದಾದ್ರೂ ಏನಕ್ಕೆ? ಮುಖ ಬೆಲೆ, ಫೇಸ್ ವ್ಯಾಲ್ಯೂ ಇರುತ್ತಲ್ಲ. ತೂಕ ಗಾಳಿ ಆದ್ರೂ ದೇಹ ಭೂಮಿಗೆ ಬರತಾನೆ. ರಿಯಾಲಿಟಿ ಚೆಕ್ ಚಟ್ ಅಂತ ಕೆನ್ನೆ ಮೇಲೆ ಬರೆ ಎಳಿತಿದ್ದ ಹಾಗೆ ನಿಜವಾಗ್ಲೂ ತಾಕಿ ಏಟ್ ಆಯ್ತೇನೋ ಅನ್ನೋ ಹಾಗೆ ಅಂತಂದೆ. ನೋಡಿದ್ರೆ ಸಿಗರೇಟ್ ಖಾಲಿಯಾಗಿ ಬೆಟ್ ಮಧ್ಯೆ ಕಿವಿ ಹತ್ಕೊಂಡು ಹತ್ ಅನ್ಕೊಂಡು ಇನ್ನೇನ್ ಸಿಗರೇಟ್ ಬಡ್ ಆರಿಸ್ಬೇಕು ಅಷ್ಟರಲ್ಲಿ ತಾರ್ಸಿ ಪಾಗರದ ಮೇಲೆ ಒಂದು ಕಾಗೆ ಹಾರಿ ಬಂದು ಕೂತ್ಕೊಂಡು ಕಾ 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 ಅನ್ನೋಕ್ ಶುರು ಮಾಡ್ತು. ಒಳಗಡೆಯಿಂದ ಖಾಲಿ ಖಾಲಿಯಾಗಿದ್ದು ನನಗೂ ಕಿಡಿಯಿಂದ ಒಳಕ್ಕೆ ಕಿಚ್ ಇಟ್ ಹಾಗಾಗಿತ್ತು. ತಡ್ಕೊಳಕ್ಕಾಗದೆ ಹೈ ಸುಮ್ಮನಿದ್ದೆ. ಸರಿ, ಇವಾಗ ಹಿಂದಿಕಾಗಿ ನಂದೆ ನನಗೆ ಸುಮಾರಿದೆ. ಕಾ 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 ಅಂತೆ. ಇಲ್ಲಿ ಏನೈತೆ ಅಂತ ಏನ್ ತಿನ್ಲಿ ನಾನು? ಮನ್ಸಲ್ಲಲ್ಲ, ಜೋರಾಗಿ ಹಿಂದಿ ಕಾಗೆಗೆ ಕೇಳಿಸ್ಲಿ ಅಂತಾನೆ ಹೇಳಿದೆ. ಹಿಂದಿ ಕಾಗೆ ಸುಮ್ಮನಾಗ್ಲಿಲ್ಲ. ಹಾರಿ ಮೂಸು ತಿರುಗಿ ಮತ್ತೆ ಕಾ 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 ಅನ್ನೋ ಕಿಡಿತು. ಥೋ, ಇದೆಲ್ಲಿ ಗ್ರಾಚಾರನು ಅನ್ಕೊಂಡು ಕೂತಲಿಂದಾನೆ ಓಡಿಸೋ ತರ ಕೈಸನ್ನೆ ಮಾಡಿ ಹೊತ್ ನಿನ್ನ ಇಲ್ಲಿ ತನಕ ತಿನ್ನದೇನು ಸಾಲಿಲ್ವೋ ಏಟ್ಗಳು? ಮತ್ತೆ ತಿನ್ನು 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 ಅಂದ್ರೆ ಏನ್ ಹಿಂದಿ ಹೇರಿಕೆನಾ? ನಾನು ಒಪ್ಪಲ್ಲ ಇದನ್ನ. ಮನ್ಸಲ್ಲಲ್ಲ, ಇದನ್ನು ಹಿಂದಿ ಕಾಗೆ ಕೇಳಿಸ್ಲಿ ಅಂತ ಜೋರಾಗೆ ಹೇಳಿದೆ. ನನ್ನ ಪುಣ್ಯ ಅಕ್ಕಪಕ್ಕ ಯಾರು ಇರಲಿಲ್ಲ. ನನಗೂ ಪಿತ್ತ ನೆತ್ತಿಗೇರಿತ್ತು. ಕಾಗೆದು ರಂಕು ಅತಿರೇಕಕ್ಕೆ ತಿರುಗಿತ್ತೇನೋ. ಮತ್ತೆ ಹಾರ್ತಾ ಗಿರಗಿರಗಂತ ಮೂಸು ತಿರುಗಿ ಕಾ 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 ಅನ್ನೋ ಹಿಡಿತು. ಈ ಸಲ ನಾನು ಕಟ್ಟೆ ಹೊಡೆದಿತ್ತು. ಸುಮ್ಮನಿರೋ ಗಳಿಗೆನೋ ಮೀರ್ ಹೋಗಿತ್ತು ಅಷ್ಟೇ. ಭಯಂಕರ ಸಿಟ್ಟಿಂದ ತಡಬಾಡಾಯಿಸಿ ಕುರ್ಚಿಯಿಂದ ಮೇಲೆದ್ದು ಹಿಂದಿ ಕಾಗೆನ ಹಿಡಿದು ರಾಪ್ ಅಂತ ನೆಲಕ್ಕೆ ಬಡಿದು ಸಾಯಿಸ್ಬೇಕು ಅಂತ 3 ಹೆಜ್ಜೆ ಮುಂದಕ್ಕಿಟ್ಟಿದ್ದೆ. ಅಷ್ಟೇ ನೆನಪು. 3 ಹೆಜ್ಜೆ ಮೀರಿ 4ನೇ ಹೆಜ್ಜೆ ನೆಲದ ಮೇಲೆ ಚೆಲ್ಲಿದ ನೀರು ನನ್ನನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ಅಲ್ಲೂ ಶಾರ್ಟ್ ಟರ್ಮ್ ಗೋಲ್ ಫೇಲ್ಯೂರ್. ಹಿಂದಿ ಕಾಗೆನ ಹಿಡಿದು ನೆಲಕ್ಕೆ ಬಡಿದು ಸಾಯಿಸ್ಬೇಕು ಅನ್ನೋ ಸಿಟ್ಟು ಹುಚ್ಚು ಹುಮ್ಮಸ್ಸಲ್ಲಿದ್ದವನಿಗೆ ಕಾಲ್ ಜಾರಿ ಅಂಗಾತ ಬೆನ್ನ ಮೇಲೆ ಬಿದ್ದ ಏಟಿಗೆ ಕುತ್ತಿಗೆ ಮೇಲೆ ಒದ್ದೆ ನೆಲಕ್ಕೆ ತಲೆ ಹಿಂದೆ ಪಟಾರ್ ಅಂತ ಬಡ್ಕೊಂಡು ನಾನು ನೋವಿಂದ ಅಮ್ಮಾ ಅಂತ ಧಿಮ್ ಅಂತಿರೋ ತಲೆನ 2 ಕೈಲಿ ಹಿಡ್ಕೊಂಡಿರ್ಬೇಕಾದ್ರೆ ಹಿಂದಿ ಕಾಗೆ ಮತ್ತೆ ಮೇಲೆ ಹಾರ್ತಾ 3 ಸುತ್ತು ತಿರುಗಿ ಕಾ 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 ಅನ್ನೋ ಹಿಡಿತು. ಈ ಸಲ ಸಶಬ್ದವಾಗಿ ಕಾಗೆ ಕೇಳಿಸೋ ತರ ಅಲ್ಲ, ಮನ್ಸಲ್ಲೇ ಹಾ
ಕಾಯ ಕಾಯ ಕಾಯ. ನೋವು, ಇನ್ನೊಂದ್ ಕಡೆ ದುಃಖ. ಒಂದೊಂದ್ಸಲ ನಮ್ಗೆ ಏಟು ಬೀಳೋದಲ್ಲ, ಪಟ್ಟು ಹಿಡಿದು ಬಿಡದೆ ನಾವೇ ಏಟು ತಿನ್ನೋದು. ಅಯ್ಯೋ ಪ್ರಾರಬ್ಧವೇ ಅನ್ಕೊಂಡು ಮತ್ತೆ ನೋವಲ್ಲಿ ಮೇಲೆ ಹೇಳಕ್ಕಾಗದೆ ಒದ್ದೆ ನೆಲದ ಮೇಲೆ ತಾರಸಿ ಮೇಲೆ ಹಂಗಂಗೆ ಮಲ್ಕೊಂಡ್ಬಿಟ್ಟೆ. ಹಿಂದಿಗಾಗೆ ಶಾರ್ಟ್ ಟರ್ಮ್ ಗೋಲ್ ಮಾಡಿ ಮುಗಿಸಿ ಖುಷಿಯಿಂದ ಗೆದ್ದು ಕಾ 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 ಅನ್ಕೊಂಡು ಹಾರೋಯ್ತು ಅಷ್ಟೇ. ಆಡೋಡ್ನಾಥ.